ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಮನೆಯಲ್ಲಿನೇ ಹೇರ್ ಗ್ರೋತ್ ಯಾವ ಥರ ಮಾಡ್ಕೊಳ್ಳೋದು, ಮನೆಯಲ್ಲಿರೋ ಪದಾರ್ಥಗಳನ್ನ ಬಳಸಿಕೊಂಡು ನಾವು ಯಾವ ಥರ ನಮ್ಮ ಹೇರ್ನ ಗ್ರೋತ್ ಮಾಡ್ಕೊಳ್ಳೋದು, ಹಾಗೆ ಶೈನಿಂಗ್ ಕೂಡ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಕೂದಲು ಉದುರಿ ತೆಳ್ಳಗಾಗ್ತಾ ಇದೆಯಾ? ಶೈನಿಂಗ್ ಕಳೆದುಕೊಂಡು ಡಲ್ ಆಗಿದೆಯಾ? ಹೇರ್ ಗ್ರೋತ್ ಆಗ್ತಾ ಇಲ್ವಾ? ಈ ಥರದೆಲ್ಲ ಪ್ರಾಬ್ಲಮ್ಸ್ಗಳನ್ನು ನೀವು ಕೂಡ ಫೇಸ್ ಮಾಡ್ತಾ ಇದ್ದೀರಾ? ಇದಕ್ಕೆಲ್ಲ ಪರಿಹಾರ ಇದೆ. ಹೋಮ್ ಮೇಡ್ ಹೇರ್ ಸಿರಮ್ ಹೇಗೆ ಮಾಡೋದು, ಮನೆಯಲ್ಲಿನೇ ನಾವು ರೆಡಿ ಮಾಡಿಕೊಂಡು ಹೇಗೆ ಉದ್ದವಾಗಿ ಹೇರ್ನ ನಾವು ಬೆಳೆಸಬಹುದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಹೋಮ್ ರೆಮಿಡಿ ಮಾಡ್ಕೊಳ್ಳೋಕ್ಕೆ ನಮಗೆ ಮೊದಲು ಬೇಕಾಗಿರುವುದು ಈರುಳ್ಳಿ. ಕೆಂಪನೆ ಈರುಳ್ಳಿ ತಗೊಳ್ಳಿ. ಇದರಲ್ಲಿ ಸಲ್ಫರಿನ್ ಅಂಶ ಹೆಚ್ಚಿರುತ್ತೆ. ಇದು ನಮ್ಮ ಕೂದಲು ಉದುರುವುದನ್ನು ತಡೆದು ಕೂದಲು ಸೊಂಪಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ನೋಡಿ, ಈರುಳ್ಳಿಯನ್ನು ಸಿಪ್ಪೆ ತೆಗೆದು ಒಂದು ತುರಿಮಣೆಯಲ್ಲಿ ತುರ್ಕೊಳ್ಳೋಣ. ಇದರ ರಸವನ್ನು ಸಪ್ರೇಟ್ ಮಾಡ್ಕೋಬೇಕು. ನೀವು ಬೇಕಾದರೆ ಮಿಕ್ಸಿ ಜಾರಿಗೆ ಹಾಕಿ ರಸವನ್ನು ಸಪ್ರೇಟ್ ಮಾಡ್ಕೋಬೋದು. ಈರುಳ್ಳಿಯ ರಸವನ್ನು ನಾವು ನಮ್ಮ ಕೂದಲಿಗೆ ಹಚ್ಕೊಳ್ತಾ ಬರೋದ್ರಿಂದ ಇದು ನಮ್ಮ ಕೂದಲಿಗೆ ಸ್ಟ್ರಾಂಗ್ ಮತ್ತು ಥಿಕ್ ಆಗುವಂತೆ ಮಾಡುತ್ತೆ. ಹೇರ್ ಲಾಸ್ ಕಡಿಮೆ ಮಾಡುತ್ತೆ. ಕೂದಲಿನ ಬೆಳವಣಿಗೆಯನ್ನು ಪ್ರಮೋಟ್ ಮಾಡುತ್ತೆ. ತುರಿದ ಈರುಳ್ಳಿಯನ್ನು ತೆಗೆದುಕೊಂಡು ಚೆನ್ನಾಗಿ ರಸ ಬರೋ ಥರ ಹಿಂಡ್ಕೋಬೇಕು. ಗಟ್ಟಿಯಾಗಿ ಹಿಂಡ್ಕೊಂಡ್ರೆ ಚೆನ್ನಾಗಿ ರಸ ಬರುತ್ತೆ. ನಾನು ಹಿಂಡ್ಕೊಳ್ತಾ ಇದ್ದೀನಲ್ಲ, ಈ ಥರ ನೀವು ಹಿಂಡ್ಕೊಳ್ಳಿ. ಗಟ್ಟಿಯಾಗಿ ಹಿಂಡಿದರೆ ಚೆನ್ನಾಗಿ ರಸ ಬರುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ, ಇಷ್ಟೊಂದು ರಸ ಬಂದಿದೆ ಇದು. ಮತ್ತು ನಾನು ಇವಾಗ ಕ್ಯಾಸ್ಟರ್ ಆಯಿಲ್ ಅಥವಾ ಹರಳೆಣ್ಣೆಯನ್ನು ಹಾಕಬೇಕು. ಕೂದಲಿನ ಬೆಳವಣಿಗೆಗೆ ನ್ಯಾಚುರಲ್ ರೆಮಿಡೀಸ್ ಅಂತ ಬಂದಾಗ ಈ ಕ್ಯಾಸ್ಟರ್ ಆಯಿಲ್ ಟಾಪಲ್ಲಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಮೋಸ್ಟ್ ಪಾಪ್ಯುಲರ್, ಎಲ್ಲರೂ ಕೂಡ ಸಾಮಾನ್ಯವಾಗಿ ಉಪಯೋಗ ಮಾಡುವಂಥ ಹೇರ್ ಗ್ರೋತ್ ಆಯಿಲ್ ಇದಾಗಿದೆ. ಇದು ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ, ತಿಕ್ಕಾಗಿ ಮಾಡುತ್ತೆ, ಹಾಗೆ ಕೂದಲಿನ ಆರೋಗ್ಯವನ್ನು ಮೇಂಟೈನ್ ಮಾಡುತ್ತೆ. ಈರುಳ್ಳಿ ರಸ ಮತ್ತು ಕ್ಯಾಸ್ಟರ್ ಆಯಿಲ್ ಕಾಂಬಿನೇಷನ್ ಇದೆಯಲ್ಲ, ಒನ್ ಆಫ್ ದ ರಿಯಲಿ ಎಫೆಕ್ಟಿವ್ ವೇ ಅಂತಲೇ ಹೇಳ್ಬೋದು. ಹಾಗೆ ನಾನು ಇಲ್ಲಿ ಹರಳೆಣ್ಣೆನ 2 ಸ್ಪೂನ್ ತಗೊಳ್ತಾ ಇದ್ದೀನಿ. ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೇರ್ ಸಿರಮನ್ನು ರೆಡಿ ಮಾಡ್ಕೊಳ್ಳೋಣ. ಈ ಸಿರಮ್ ಅನ್ನು ನಿಮ್ಮ ಕೂದಲಿನ ಬುಡದಿಂದ ತುದಿಯವರೆಗೂ ಹಚ್ಕೋಬೇಕಾಗುತ್ತೆ. ಸರ್ಕ್ಯುಲರ್ ಮೋಷನ್ ಅಲ್ಲಿ ಕೆಲವೊಂದು ನಿಮಿಷ, ಒಂದು 5 ನಿಮಿಷಗಳವರೆಗೆ ಮಸಾಜ್ ಮಾಡ್ಕೊಳ್ಳಿ. ಸೊ ಮಸಾಜ್ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನ ಹಾಗೆ 1 ಗಂಟೆವರೆಗೂ ಬಿಟ್ಬಿಡಿ. ಮಸಾಜ್ ಆದ್ಮೇಲೆ 1 ಗಂಟೆ ನಂತರ ನೀವು ಉಪಯೋಗಿಸುವಂತಹ ಶಾಂಪೂನ ಉಪಯೋಗ ಮಾಡಿಕೊಂಡು ನೀವು ನಿಮ್ಮ ಕೂದಲನ್ನ ತೊಳ್ಕೊಳ್ಳಿ. ನಿಮ್ಗೆ ಬೆಸ್ಟ್ ರಿಸಲ್ಟ್ ಬೇಕು ಅಂತಂದ್ರೆ ಇದನ್ನ ನೀವು ವಾರದಲ್ಲಿ 2 ರಿಂದ 3 ಬಾರಿ ಮಾಡ್ತಾ ಬನ್ನಿ. ಪರಿಣಾಮಕಾರಿಯಾದಂತಹ ಹೋಮ್ ರೆಮಿಡಿ ಇದು, ಟ್ರೈ ಮಾಡಿ ನೋಡಿ. ಈ ತರ ಹೋಮ್ ರೆಮಿಡಿನ ಮಾಡ್ತಾ ಬನ್ನಿ. ಇವತ್ತು ನಾನು ನಿಮ್ಮ ಜೊತೆ ನೀವು ನೋಡ್ತೀರಾ. ಟ್ರೈ ಮಾಡಿ ಫ್ರೆಂಡ್ಸ್, ನಿಮಗೆ ನಂಬಕ್ಕೂ ಆಗೋಲ್ಲ. ಈರುಳ್ಳಿ ರಸದಲ್ಲಿ ಇಷ್ಟೊಂದು ಶಕ್ತಿ ಇದೆಯಾ? ಇದರಿಂದ ಇಷ್ಟೊಂದು ಉದ್ದವಾಗಿ ದಪ್ಪವಾಗಿ ಹೇರ್ಸ್ ಬರುತ್ತಾ? ಖಂಡಿತವಾಗ್ಲೂ ಇದು 100% ನಿಜಾನೇ ಫ್ರೆಂಡ್ಸ್. Thanks for watching. Don't forget to subscribe, please.